ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ತಡವಾಗಿ ಬರ್ತಿದೆ, ಅದಕ್ಕೆ ಸಾರಿ ಎಲ್ರಿಗೂ. ನಾವೆಲ್ಲ ಊರಿಗೆ ಹೋಗೋಕ್ಕೆ ಪ್ಯಾಕ್ ಮಾಡ್ಕೊತಾ ಇದ್ದರೆ ನಾನು ನನ್ನ ಹಸ್ಬೆಂಡು ಇವನು ನೋಡಿ ಏನು ಮಾಡ್ತಿದ್ದಾನೆ ಅಂತ ಪೌಡ್ರ್ ಎಲ್ಲ ತಗೊಂಡು ತಲೆ ಮೇಲೆ ಹಾಕ್ಕೊಂಡು ತಿಕ್ಕೋತಾ ಇದ್ದಾನೆ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟ್ವಿ. ನಮ್ಮೂರು ಹುಬ್ಳಿ, ಅಲ್ಲಿ ಹೋಗ್ತಾ ಇದ್ದೀವಿ. ರಾತ್ರಿ ಹೊರಟಿದ್ರಿಂದ ಬೆಳಗ್ಗೆನೇ ಹೋಗಿ ಮುಟ್ಟಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಧ್ಯಾಹ್ನಕ್ಕೆಲ್ಲ ನಮ್ಮಮ್ಮ ಅಡುಗೆ ಮಾಡಿಟ್ಟಿದ್ರು. ಹಾಗೆ ಕಡಲೆಕಾಯಿನೂ ಕುದಿಸಿ ಇಟ್ಟಿದ್ರು. ಅಲ್ಲಿದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಗಣಪತಿನ ನಮ್ಮ ಅಜ್ಜಿ ಊರಲ್ಲೇ ಇಡ್ತಾರೆ, ಹಾಗಾಗಿ ಅಲ್ಲಿಗೆ ಹೊರಟ್ವಿ. ಅದು ನಮ್ಮ ಅಪ್ಪನ ಊರು. ಅಲ್ಲಿ ಹೋದ ತಕ್ಷಣ ಅಲ್ಲಿದು ಹಿತ್ತಲು ನೋಡೋದೇ ತುಂಬ ಖುಷಿ ನನಗೆ. ಅದಕ್ಕಾಗಿಯೇ ಹೋಗಿದ್ವಿ. ಹೂವಿನ ಗಿಡ, ಹಾಗೆ ನಿಂಬೆ ಗಿಡ, ಹಾಗೆ ಬೂದುಗುಂಬಳಕಾಯಿ, ಆಮೇಲೆ ವೀಳ್ಯದೆಲೆ ಎಲ್ಲ ಹಾಕಿರ್ತಾರೆ. ಅದೆಲ್ಲ ಕಿತ್ಕೊಂಡು ಬಂದ್ವಿ. ನಿಂಬೆಕಾಯಿ, ಬೂದುಗುಂಬಳಕಾಯಿ, ಹಾಗೆ ವೀಳ್ಯದೆಲೆ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನೆಲ್ಲ ತಗೊಂಡು ಬಂದ್ವಿ ನಾವು. ನನ್ನ ಮಕ್ಕಳಿಗೂ ಈ ಊರು ಅಂದರೆ ತುಂಬ ಇಷ್ಟ. ಹಾಗೆ ಇಲ್ಲಿ ನೋಡಿ ಬೆಕ್ಕು ಹೆಂಗಿದೆ, ಓಡ್ತಾ ಇದೆ. ಸೀತಾಫಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅರ್ಶಿಣದ ಎಲೆಯಿಂದ ಈ ಕಡುಬು ಎಲ್ಲ ಮಾಡ್ತಾರಲ್ವ, ತುಂಬ ಚೆನ್ನಾಗಿರುತ್ತೆ. ನಿಂಬೆ ಗಿಡ ಅಂತೂ ಫುಲ್ಲು ನಿಂಬೆಹಣ್ಣು ಬಿಟ್ಟಿತ್ತು. ಗಿಡ ತುಂಬಾ ಇತ್ತು, ಒಂದು ಚೀಲ ಆಗುವಷ್ಟು ನಿಂಬೆಹಣ್ಣಿತ್ತು. ಆದರೆ ಊರಿಂದ ಊರಿಗೆ ತಗೊಂಡು ಹೋಗೋಕ್ಕೆ ಆಗಲ್ಲ, ಸ್ವಲ್ಪನೇ ತೊಗೊಂಡು ಬಂದ್ವಿ. ಹಾಗೆ ಪೂಜೆಗೆಲ್ಲ ಹೂ ಬೇಕು ಅಂತ ನಮ್ಮ ಆಂಟಿ ನಮ್ಮಮ್ಮ ಎಲ್ಲ ಹೂವು ಕಿತ್ಕೊತಾ ಇದ್ರು. ಇದು ಅರ್ಶಿಣದ ಎಲೆಯಲ್ಲಿ ಬಿಡೋ ಅರ್ಶಿಣದ ಹೂವು. ಕಲರ್ ನೋಡಿ ಈ ಹೂವಿಂದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸಂಜೆ ಅಷ್ಟೊತ್ತಿಗೆ ನನ್ನ ತಮ್ಮಂದ್ರೆಲ್ಲ ಗಣಪತಿ ಡೆಕೋರೇಷನ್ ಮಾಡ್ಕೊತಾ ಇದ್ರು. ಇದು ಹಿಂದ್ಗಡೆದು ಬರೀ ಪೈಪು ಆ ಥರ ಫೋಲ್ಡ್ ಮಾಡಿಕೊಂಡು ಮಾಡಿದ್ದಾರೆ, ಆರ್ಚ್ ಥರ. ಅಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರೆ ಇಲ್ಲಿ ನನ್ನ ಮಗ ಮತ್ತು ನನ್ನ ತಂಗಿ ಮಗ ಏನು ಮಾಡ್ತಿದ್ದಾರೆ ನೋಡಿ, ಎಲ್ಲ ಕರ್ಜಿಕಾಯಿ ಮಾಡ್ತಾಯಿದ್ರೆ ಇವರು ಬಂದು ನಾವು ಮಾಡ್ತೀವಿ ಅಂತ ಮಾಡ್ತಾಯಿದ್ದಾರೆ. ಈ ಥರ ಫೈನಲ್ಲಾಗಿ ಡೆಕೋರೇಷನ್ ಮಾಡಿದರು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ನನ್ನ ತಮ್ಮಂದರು. ಇಲ್ಲಿ ನೋಡಿ ನೆಕ್ಸ್ಟ್ ಇದು ನೀರು ಕಾಯಿಸ್ತಾ ಇದ್ದಾರೆ ಸ್ನಾನಕ್ಕೆ ಅಂತ. ಈ ಬಾಯ್ಲರ್ ಬರುತ್ತಲ್ವ, ಈ ಹಳ್ಳಿ ಕಡೆ ಎಲ್ಲ ಇರುತ್ತೆ, ಅದನ್ನ ತಗೊಂಡು ಅದಕ್ಕೆ ಊರಿ ಹಾಕಿ ನೀರು ಕಾಯಿಸ್ತಾ ಇದ್ದಾರೆ. ಇದು ಇನ್ನೊಂದು ಸೈಡ್ದು ಹಿತ್ತಲು. ಇಲ್ಲಿ ಕಾಯಿ ಎಲ್ಲ ಬಿಟ್ಟಿರುತ್ತೆ, ಕಾಯೆಲ್ಲ ಸುಲಿತಾ ಇದ್ದಾನೆ ನನ್ನ ತಮ್ಮ. ಅದರದ್ದೆಲ್ಲ ನಾರು ಬರುತ್ತಲ್ವ, ಅದನ್ನ ಹಾಕಿ ನೀರು ಕಾಯಿಸ್ತಾರೆ. ನೀರು ಅಷ್ಟೇ ಎಷ್ಟು ಚೆನ್ನಾಗಿ ಕಾಯ್ದಿರುತ್ತೆ. ಹಳ್ಳಿಯ ಕಡೆ ಅಂತೂ ಯಾವುದನ್ನು ವೇಸ್ಟ್ ಮಾಡಲ್ಲ, ಎಲ್ಲನೂ ಯೂಸ್ ಮಾಡ್ಕೊತಾರೆ.
ಇದು ನಮ್ಮೂರು ಅಂತ ಹೇಳೋಕ್ಕೆ ನಂಗೆ ಖುಷಿ ಆಗುತ್ತೆ. ಆ ಥರ ಕ್ಲೈಮೇಟು ಆಮೇಲೆ ಈ ಹಸಿರು ಎಲ್ಲ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ಗಣೇಶನ್ ತಂದು ಕೂರಿಸಿದ್ದಾಯಿತು, ಹಾಗೆ ಪೂಜೆ ಮಾಡ್ತಿದ್ದೀವಿ. ಈ ರೀತಿಯಾಗಿ ಎಲ್ಲ ನೈವೇದ್ಯಕ್ಕೆ ಮಾಡಿದರು. ಗೋಧಿ ಪಾಯಸ, ಹಾಗೆ ಬಜ್ಜಿ, ಅನ್ನ, ಸಾಂಬಾರು, ಮೋದಕ, ನಿಪ್ಪಟ್ಟು ಎಲ್ಲ ಮಾಡಿದರು ವೆರೈಟಿಯಾಗಿ. ಇಲ್ಲಿ ದೇವ್ರಿಗೆ ಎಲ್ಲ ನೈವೇದ್ಯ ಮಾಡಿ ಕಾಯಿ ಹೊಡೆದು ನಮಸ್ಕಾರ ಮಾಡ್ತಿದ್ದೀವಿ. ಇಲ್ಲಿ ನೋಡಿ, ಈ ಥರ ನಮ್ಮ ಮಕ್ಕಳೆಲ್ಲ ಸೀರೆ ಉಟ್ಕೊಂಡು ಗಣೇಶನ ನೋಡೋಕ್ಕೆ ಅಂತ ಬರ್ತಾರೆ ಹಳ್ಳಿ ಕಡೆ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಇಲ್ಲಿ ಊರಿನ ತುಂಬ ಮೆರವಣಿಗೆ ಮಾಡ್ತಾರೆ. ಗಣೇಶನ ಎಲ್ಲೆಲ್ಲಿ ಕೂರಿಸ್ತಾರೋ ಅದೆಲ್ಲ ತಗೊಂಡು, ಚಿಕ್ಕೂರಲ್ವ, ಫುಲ್ಲು ಎಲ್ಲ ಕಡೆನೂ ಮೆರವಣಿಗೆ ಮಾಡ್ಕೊಂಬಂದು ಕೂರಿಸ್ತಾರೆ ಗಣೇಶನ್ನ. ಇಲ್ಲಿ ಅಷ್ಟೊತ್ತಿಗೆ ನಮ್ಮ ಆಂಟಿದು ಬರ್ತ್ಡೇ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ನೋಡಿ, ಇಷ್ಟೊಂದು ನಿಂಬೆಹಣ್ಣು ತೊಗೊಂಬಂದಿದ್ದೀವಿ ನಾವು. ಆಮೇಲೆ ವೀಳ್ಯದೆಲೆ, ಕರಿಬೇವು, ಹುಣಸೆಕಾಯಿ, ಅರಿಶಿಣದ ಎಲೆ ಇದೆಲ್ಲ ತೊಗೊಂಡು ಬಂದಿದ್ವಿ. ಇಷ್ಟೊಂದೆಲ್ಲ ಬಿಟ್ಟಿತ್ತು. ಇದೆಲ್ಲ ತಗೊಂಡು ಪ್ಯಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟು ಬೆಂಗಳೂರಿಗೆ ಹೊರಟ್ವಿ. ಊರು ತಲುಪೋಷ್ಟರಲ್ಲೇ ಮತ್ತೆ ನನ್ನ ಮಗನಿಗೆ ಹುಷಾರಿಲ್ದಂಗೆ ಆಗಿತ್ತು. ಅದಕ್ಕಾಗಿಯೇ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ ಇಷ್ಟು ದಿನ. ಆಮೇಲೆ ಇಲ್ಲಿ ಎಕ್ಸಿಬಿಷನ್ ಬಂದಿತ್ತು, ಅದಕ್ಕೊಂದು ಕರ್ಕೊಂಡು ಹೋಗಿ ಬಂದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.